ಮೈಸೂರಿನ ಒಬ್ಬ ಸಾಧಾರಣ ಹುಡುಗನಾಗಿದ್ದ HR ರಂಗನಾಥ್ ಪಬ್ಲಿಕ್ ಟಿವಿ ಅನ್ನೋ ದೈತ್ಯ ಸಂಸ್ಥೆ ಕಟ್ಟಿ 400ಕ್ಕಿಂತ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದ ಇವರು ಆರಂಭದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಪಬ್ಲಿಕ್ ಟಿವಿಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಎಡಿಟರ್ ಇನ್ ಚೀಫ್ ಆಗಿ, ಸುವರ್ಣ ನ್ಯೂಸ್ ಅಲ್ಲಿ ಎಡಿಟೋರಿಯಲ್ ಹೆಡ್ ಆಗಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ಸಾಮಾನ್ಯವಾಗಿ ನೀವು ಯಾವುದೇ ನ್ಯೂಸ್ ಚಾನೆಲ್ ನ ಒಡೆತನವನ್ನ ನೋಡಿದ್ರೋ ಅದರಲ್ಲಿ ಫಂಡಿಂಗ್ ಯಾವುದಾದ್ರೂ ರಾಜಕೀಯ ವ್ಯಕ್ತಿ ಅಥವಾ ಕಾರ್ಪೊರೇಟ್ ವ್ಯಕ್ತಿಗಳು ಮಾಡಿರ್ತಾರೆ. ಅದೇ ಪಬ್ಲಿಕ್ ಟಿವಿಯನ್ನ ಶುರು ಮಾಡುವಾಗ ತಮ್ಮ ಹತ್ರ ಇದ್ದಂತಹ ಸೇವಿಂಗ್ಸ್ ನ ಜೊತೆಗೆ ಸಾಲ ಕಿತ್ತು ಸ್ಟಾರ್ಟ್ ಮಾಡಿದ್ದ ರಂಗಣ್ಣ ತಾವು ಹೊಂದಿರುವ ಎಲ್ಲ ಆಸ್ತಿಯನ್ನ ಜನಗಳ ಮುಂದೆ ಬಿಚ್ಚಿಟ್ಟಿದ್ರು. ಇವತ್ತು ಪಬ್ಲಿಕ್ ಟಿವಿಯನ್ನ ರೈಟ್ ಮ್ಯಾನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನಡೆಸಿಕೊಂಡು ಹೋಗ್ತಾ ಇದೆ. ಇದರಲ್ಲಿ 55% ಮೆಜಾರಿಟಿ ಸ್ಟೇಕ್ ರಂಗನಾಥ್ ಸರ್ ಹತ್ರನೇ ಇದೆ. ಇವತ್ತು ಈ ಕಂಪನಿ ವರ್ಷಕ್ಕೆ 100 ಕೋಟಿ ಟರ್ನ್ ಓವರ್ ಮಾಡುತ್ತೆ. ರಂಗನಾಥ್ ಸರ್ ಅದೆಷ್ಟೋ ಕುಟುಂಬಗಳಿಗೆ ದಾರಿ ದೀಪವಾಗಿ ಕರ್ನಾಟಕದ ಜನತೆಗೆ ಖಾರ ಮಸಾಲೆ ಹಾಕದೆ ಇರುವ ಸುದ್ದಿಯನ್ನ ಇದ್ದ ಹಾಗೆ ಹೇಳುವ, ಯಾರ ಪ್ರಭಾವಕ್ಕೂ ಒಳಗಾಗದ ತಮ್ಮದೇ ರೀತಿಯಲ್ಲಿ ಒಂದು ಛಾಪನ್ನ ಮೂಡಿಸಿ ಇವತ್ತು ಕರ್ನಾಟಕದ ಮನೆ ಮಾತಾಗಿದ್ದಾರೆ. ನಿಮ್ಗೆ ರಂಗನಾಥ್ ಸರ್ನ ಈ ಜರ್ನಿ ಎಷ್ಟು ಇನ್ಸ್ಪೈರ್ ಆಗುತ್ತೆ ಕಾಮೆಂಟ್ ಮಾಡಿ.